ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮಿನಿಮಮ್ ಟಾಕ್ಸ್. ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಇಂದು ಯುಗಾದಿ ಹಬ್ಬ ಹಿಂದೂ ಹೊಸ ವರ್ಷದ ಆರಂಭವನ್ನ ಸೂಚಿಸುವಂತ ಹಬ್ಬ. ಯುಗದ ಆದಿ ಅಂತಾನೇ ಅರ್ಥ. ಹಿಂದೂ ಪುರಾಣಗಳ ಪ್ರಕಾರ ಬ್ರಹ್ಮಾಂಡದ ಸೃಷ್ಟಿಕರ್ತ ಭಗವಾನ್ ಬ್ರಹ್ಮ ಈ ದಿನದಂದು ಬ್ರಹ್ಮಾಂಡವನ್ನ ಸೃಷ್ಟಿಸಿದನಂತೆ, ಕಾಲಚಕ್ರವನ್ನ ಪ್ರಾರಂಭಿಸಿದನಂತೆ. ಈ ವಿಶೇಷ ದಿನದಂದು ಗ್ರಹಗಳು, ನಕ್ಷತ್ರಗಳು ಮತ್ತು ಎಲ್ಲಾ ಜೀವಿಗಳ ಸೃಷ್ಟಿಸಿದ ಅಂತ ನಂಬಲಾಗಿದೆ. ಈ ಹಬ್ಬವನ್ನ ಪ್ರಾಚೀನ ಹಿಂದೂ ಗ್ರಂಥಗಳಲ್ಲಿಯೂ ಕೂಡ ಉಲ್ಲೇಖಿಸಲಾಗಿದೆ ಮತ್ತೆ ಶತಮಾನಗಳಿಂದ ಆಚರಿಸಲಾಗ್ತಿದೆ. ಯುಗಾದಿಯನ್ನ ನಮ್ಮ ಕರ್ನಾಟಕದಲ್ಲಿ ಮತ್ತೆ ಆಂಧ್ರಪ್ರದೇಶ ಹಾಗೂ ತೆಲಂಗಾಣದಲ್ಲಿ ಬಹಳ ಉತ್ಸಾಹದಿಂದ ಆಚರಿಸಲಾಗುತ್ತೆ. ಈ ರಾಜ್ಯಗಳು ಇದನ್ನ ಯುಗಾದಿ ಅಂತ ಆಚರಿಸಿದರೆ ಮಹಾರಾಷ್ಟ್ರದ ಜನರು ಇದನ್ನ ಗುಡಿ ಪಾಡ್ವಾ ಅಂತ ಆಚರಿಸ್ತಾರೆ. ಇನ್ನು ಇತರ ಪ್ರದೇಶಗಳು ಈ ಸಂದರ್ಭವನ್ನ ಚೈತ್ರ ನವರಾತ್ರಿ ಅಂತ ಸಂಭ್ರಮಿಸುತ್ತವೆ. ಯುಗಾದಿ ಅಂದ ತಕ್ಷಣ ನೆನಪಾಗೋದು ಬೇವು ಬೆಲ್ಲ. ಈ ದಿನ ಹೊಸ ಆರಂಭಗಳನ್ನ ಮತ್ತು ಕೆಟ್ಟದರ ಮೇಲೆ ಒಳ್ಳೆಯದರ ವಿಜಯವನ್ನ ಪ್ರತಿನಿಧಿಸುತ್ತದೆ. ಯುಗಾದಿ ರೈತರಿಗೆ ಸುಗ್ಗಿಯ ಋತುವಿನ ಆರಂಭ. ಧಾರ್ಮಿಕ ಪ್ರಾರ್ಥನೆಗಳು ಮತ್ತು ಆಚರಣೆಗಳನ್ನ ಪೂರ್ಣಗೊಳಿಸಿದ ನಂತರ ಹೊಸ ಯೋಜನೆಗಳು ಅಥವಾ ವ್ಯಾಪಾರ ವಹಿವಾಟುಗಳನ್ನ ಪ್ರಾರಂಭಿಸಲು ಅನೇಕರು ಈ ದಿನವನ್ನ ಅದೃಷ್ಟ ಅಂತ ಪರಿಗಣಿಸುತ್ತಾರೆ. ನಿಮ್ಮ ಹೊಸ ಯುಗದ ಆರಂಭ ಹೊಸತಾಗಿರಲಿ. ಬೇವು ಬೆಲ್ಲ ಸವಿಯುತ್ತಾ ಕಹಿ ನೆನಪು ಮರೆಯಾಗಲಿ, ಸಿಹಿ ಕ್ಷಣಗಳು ಚಿರವಾಗಲಿ. ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು.